ಕೈತುತ್ತು ಕೊಟ್ಟು ಚಂದಿರನ ತೋರಿಸಿ ಬೆಳದಿಂಗಳಲ್ಲಿ ಊಟ ಮಾಡಿಸುವವಳು ಕೂಡ ಅಮ್ಮ. ಅಮ್ಮನ ಕೈರುಚಿ ಮರೆಯಲು ಸಾಧ್ಯವೇ? ಬೆಲೆ ಕಟ್ಟಲಾಗದ ಸಂಪತ್ತು ನೀನು ನೀಡಿದ ಕೈತುತ್ತು. ಬೇಸರವಿದ್ದರೂ ಕೂಡ, ಮನಸ್ಸಿಲ್ಲದಿದ್ದರೂ ಕೂಡ ಮಗುವಿನೊಡನೆ ಬೆರೆತು ಮಾತನಾಡುತ್ತಾ ಎತ್ತಿ ಮುದ್ದಾಡುತ್ತಿದ್ದ ತನ್ನೆಲ್ಲ ಖುಷಿಯನ್ನು ಮಕ್ಕಳಲ್ಲಿ ಕಾಣುತ್ತಿದ್ದಳು. ಆದರೆ ತಾಯಿಗೆ ಎಲ್ಲವನ್ನು ಕೂಡ ಸಹಿಸುವ ಶಕ್ತಿಯಿದೆ. ತನ್ನ ಮಕ್ಕಳಿಗೆ ಪ್ರೀತಿಯನ್ನು ಧಾರೆ ಎರೆಯುತ್ತಾಳೆ. ಸ್ವಾರ್ಥವಿಲ್ಲದ ಸಹನೆ, ಕರುಣೆಯ ಮಮತೆಯ ಮಹಾಮೂರ್ತಿ ಅಮ್ಮ. ಅಮ್ಮ ಬೇಸರದಲ್ಲೂ ಅಸಮಾಧಾನದಲ್ಲೂ ಒಮ್ಮೊಮ್ಮೆ ಅಡುಗೆ ಮಾಡಿದಾಗ ರುಚಿಕರವಿರುವುದಿಲ್ಲ ಹಾಗೆಂದು ಅವಳ ಮುಂದೆ ಹೇಳಿದಾಗ ಎಷ್ಟು ಮನಸ್ಸು ನೊಂದುಕೊಳ್ಳುತ್ತದೆ ಆ ಬಡಜೀವ. ತಾಯಿಯು ಅಡುಗೆ ಮಾಡುವಾಗ ಕರ್ತವ್ಯ ಎಂದು ಮಾಡುವುದಿಲ್ಲ, ಪ್ರೀತಿ ಧಾರೆ ಎರೆದು ಬಹು ಕಾಳಜಿಯ ಮಹಾಪೂರ ಹರಿಸಿ ಮಾಡುತ್ತಾಳೆ. ಅದಕ್ಕೆ ಅವಳಿಗೆ ಚೆನ್ನಾಗಿಲ್ಲ ಎಂದರೆ ನೋವಾಗುವುದು. ಅಮ್ಮ ಮಾಡಿದ ಅಡುಗೆ ರುಚಿಕರವಿಲ್ಲದಿದ್ದರೂ ಕೂಡ ರುಚಿಯಾಗಿದೆ ಎಂದು ಹೇಳಿಬಿಡಿ. ಏಕೆಂದರೆ ಅವಳ ಮುಖದಲ್ಲಿ ಒಂದು ಕಿರುನಗೆ ಎಷ್ಟು ಸಮಾಧಾನ ಅನಿಸುತ್ತೆ ಗೊತ್ತಾ? ಅಮ್ಮನ ಕೈರುಚಿ ಹಿತವೇ. ಏಕೆಂದರೆ ಅಮ್ಮನ ಕೈರುಚಿಯಲ್ಲಿ ಪ್ರೀತಿ, ಮಮತೆ, ಬಾಂಧವ್ಯದ ಸವಿಜೇನು ಇದೆ. ಅಮ್ಮನ ಪ್ರೀತಿ ವರ್ಣಿಸಲು ಪದಗಳೇ ಸಾಲದು. ಆದರೆ ಒಂದು ಮಾತು, ತಾಯಿಯ ಬಗ್ಗೆ ಅರಿಯಿರಿ, ತಿಳಿಯಿರಿ. ಇನ್ನು ಮುಂದಾದರೂ ಕೂಡ ಅವಳ ಬಗ್ಗೆ ಯೋಚಿಸಿ, ಅವಳ ಕೆಲಸಗಳಲ್ಲಿ ಸಣ್ಣದಾಗಿಯಾದರೂ ಕೂಡ ಭಾಗವಹಿಸಿ. ಶಾಲಾ ಕಾಲೇಜುಗಳಲ್ಲಿ ಓದುವ ಮಕ್ಕಳೇ, ನಿಮ್ಮ ಅಮ್ಮನನ್ನು ಕೀಳಾಗಿ ಹಾಗೂ ಕೇವಲವಾಗಿ ಕಾಣಬೇಡಿ. ಅವಳು ಹೇಗಿದ್ದರೂ ಕೂಡ ಅಮ್ಮ ಅಮ್ಮನೇ. ಅಮ್ಮ ಕೊಡುವ ಪ್ರೀತಿಯನ್ನು ಬೇರೆ ಯಾರೂ ಕೊಡಲಾರರು.